ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವ್ಲಾಗ್ನ ಒಂದು ರೆಸಿಪಿ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದರ ಹೆಸರು ಆಲೂಳ್ಗೆ ಅಂತ. ನಮ್ಮ ಸೈಡ್ ಮಾಡೋವಂಥ ಒಂದು ಡಿಶ್ ಇದು. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ನ ಬಳಸ್ತಾರೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಗೋಧಿ ಹಿಟ್ಟು, ಹಾಗೆ ಸ್ವಲ್ಪ ಮೈದಾ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ತುಂಬ ಸ್ಮೂತಾಗಿ ಕಲಿಸ್ಕೋಬೇಕು. ಈಗ ಒಂದು 10 ನಿಮಿಷ ನೆನೆಯೋಕೆ ಇಡಬೇಕು. ಹಾಗೆ ಈ ಕಡೆ ಒಂದು ಜಾರ್ಗೆ ಕೊಬ್ಬರಿ, ಹಾಗೆ ಶುಂಠಿ ಹಾಗೂ ಏಲಕ್ಕಿ ಪುಡಿನ ಹಾಕ್ಕೊಂಡು ಫೈನ್ ಪೇಸ್ಟಾಗಿ ಮಾಡ್ಕೋಬೇಕು. ಇದನ್ನು ತರಿ ಆಗಲ್ಲ, ತುಂಬ ಸ್ಮೂತಾಗಿ ಮಾಡ್ಕೋಬೇಕು. ಹಾಗೆ ಈ ಕಡೆ ಒಂದು ಪಾತ್ರೆಯಲ್ಲಿ ಬೆಲ್ಲನ ಕರಗೋದಕ್ಕೆ ಇಡಬೇಕು. ಯಾಕಂದರೆ ಡಸ್ಟ್ ಎಲ್ಲ ಇರುತ್ತೆ, ಅದಕ್ಕೋಸ್ಕರ ಸೋಸ್ಕೊಂಡು ಅದನ್ನು ಸ್ವಲ್ಪ ಬಿಸಿಗೆ ಇಟ್ಕೊಂಡು, ಹಾಗೆ ರುಬ್ಕೊಂಡಿರ್ತಕ್ಕಂಥ ಮಿಶ್ರಣ ಅದಕ್ಕೆ ಹಾಕ್ಕೊಂಡು ನೀಟಾಗಿ ಅದನ್ನು ಕುದಿಯೋ ಥರ ಬಿಡಬೇಕು. ಇದಕ್ಕೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು, ಹಾಲು ಕೂಡ ಹಾಕೋಬೋದು. ಈ ಥರ ಗಟ್ಟಿ ಆಗೋ ತನಕ ಅದನ್ನ ಕುದಿಸ್ತಾ ಬರಬೇಕು. ನನಗೆ ಸ್ವಲ್ಪ ತೆಳು ಅನ್ನಿಸ್ತು ಅನ್ನೋ ಕಾರಣಕ್ಕೋಸ್ಕರ ಅದಕ್ಕೆ ಸ್ವಲ್ಪ ರವೆನ ಹಾಕ್ಕೊಂಡೆ. ಸೂಜಿ ರವೆ, ಗಂಜಿ ರವೆ ಅಂತಾರಲ್ಲ ಅದು, ಇಲ್ಲಾಂದರೆ ಉಪ್ಪಿಟ್ಟಿನ ರವೆನೂ ಯೂಸ್ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು. ಹಾಗೆ ಈ ಕಡೆ ಚಪಾತಿನ ಸ್ಮೂತಾಗಿ ಬೇಯಿಸ್ಕೊಂಡು ಕೆಳಗೆ ಮತ್ತು ಅದನ್ನು ಮೇಲೆ ಕೋಟಿಂಗ್ ಮಾಡಿಕೊಂಡ್ರೆ ಆಲೂಳ್ಗೆ ಸೂಪರ್ ಡಿಲಿಷಿಯಸ್ ಆಗಿರ್ತಕ್ಕಂಥ ಆಲೂಳ್ಗೆ ಸವಿಯಲು ಸಿದ್ಧ. ನಾನು ಯೂಸ್ ಮಾಡ್ತಕ್ಕಂಥ ಮಿಲ್ಕ್ ಪೌಡರ್ ಬಂದುಬಿಟ್ಟು ನಾನ್ಪ್ರೋ 1. ಇದು 0 to 6 ಮಂತ್ ತನಕ ಯೂಸ್ ಮಾಡ್ಬೋದು. ನನಗೆ ಒಂದು ಟೈಮ್ ಮಿಡಲ್ ಆಫ್ ದ ಟೈಮಲ್ಲಿ ಸ್ವಲ್ಪ ಬ್ರೆಸ್ಟ್ ಮಿಲ್ಕ್ ಕಮ್ಮಿ ಆಗಿತ್ತು. ಸೊ ಹಂಗಾಗಿ ನನಗೆ ಡಾಕ್ಟರ್ ಇದನ್ನ ರೆಕಮೆಂಡ್ ಮಾಡಿದ್ರು. ಇದನ್ನು ಅಳತೆ ಮಾಡ್ಕೊಂಡು ಹಾಕಬೇಕು. ಅಂದರೆ 30 mlಗೆ 1 ಸ್ಕೂಪ್ ಥರ ಹಾಕ್ಬಿಟ್ಟು ಇದನ್ನು ಬಿಸಿ ನೀರಿಗೆ ಹಾಕ್ಬಿಟ್ಟು ನೀಟಾಗಿ ಶೇಕ್ ಮಾಡಿ ಇದನ್ನು ಕುಡಿಸ್ಬೇಕು. ಇಲ್ಲಾಂದರೆ ಗಟ್ಟಿಯಾಗಿ. ಹಾಗೆ ನೆಕ್ಸ್ಟು ಮನೆ ಕೆಲಸ ಮಾಡೋಣ ಅಂತ ಬಂದೆ. ಪಾಪನ ಮಲಗಿಸ್ಬಿಟ್ಟು ಅಮ್ಮ ತೋಟಕ್ಕೆ ಹೋಗಿದ್ರು. ಹಾಗೆ ಅವರು ಇವತ್ತು ಉಪವಾಸ ಇದ್ದಾರೆ. ಯಾಕೆಂದರೆ ನಮ್ಮೂರಲ್ಲಿ ನಾಳೆ ಕರಿಯಮ್ಮನ ಜಾತ್ರೆ ಇರೋದ್ರಿಂದ ಮನೇಲಿ ಎಲ್ಲ ಹೆಣ್ಮಕ್ಳು ಉಪವಾಸ ಇರ್ತಾರೆ ಒಂದಿನ. ಹಾಗಾಗಿ ಅವ್ರು ಮತ್ತೆ ಕೆಲಸ ಮಾಡಿದ್ರೆ ಸುಸ್ತಾಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಾನೇ ಮನೆಯೆಲ್ಲ ಗೂಡಿಸ್ಬಿಟ್ಟು ಒರೆಸ್ತಾ ಇದ್ದೀನಿ. ಮನೆ ಕ್ಲೀನ್ ಮಾಡೋದ್ರಿಂದ ಮನಸ್ಸು ಕೂಡ ಒಂಥರ ರಿಲ್ಯಾಕ್ಸ್ ಅನಿಸುತ್ತೆ. ನನಗೆ ವೀಡಿಯೋ ಮಾಡಬೇಕು ಅಂತ ತುಂಬ ಆಸೆ ಇದೆ. ಬಟ್ ನಾನು ಮನೇಲಿ ಇರೋದ್ರಿಂದ ಹೊರಗಡೆ ಎಲ್ಲೂ ಹೋಗೋಕ್ಕಾಗ್ತಾ ಇಲ್ಲ. ಹಂಗಾಗಿ ಯಾವುದೇ ಥರದ ವೀಡಿಯೋ ಮಾಡೋದಕ್ಕೆ, ಅಂದರೆ ಕಂಟೆಂಟ್ ಕೊಡೋದಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಪಾಪು ಚಿಕ್ಕವನಾಗಿರೋದ್ರಿಂದ. ಬಟ್ ನನ್ನ ಡೈಲಿ ರೂಟೀನ್ ಸೇಮ್ ಇರುತ್ತೆ. ಅದಕ್ಕೆ ತೋರಿಸಿ ನಿಮಗೂ ಬೇಜಾರು ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಇಷ್ಟು ದಿನ ವೀಡಿಯೋ ಹಾಕಿರಲಿಲ್ಲ. ನಮ್ಮನೇಲಿ ಇಲ್ಲಿ ಹೇಗೆ ಅಂತಂದರೆ ತುಂಬ ಕೆಲಸ. ಯಾಕಂದರೆ ಅಪ್ಪಾಜಿ ಟೀಚರ್ ಮತ್ತು ಅವರು ತೆಂಗಿನಕಾಯಿ ವ್ಯಾಪಾರನೂ ಮಾಡ್ತಾರೆ. ಹಂಗಾಗಿ ಮನೆಗೆ ಕೆಲಸದವ್ರು ಬರ್ತಾ ಇರ್ತಾರೆ. ಅವರಿಗೆಲ್ಲ ಟೀ, ಕಾಫಿ, ಒಂದೊಂದ್ಸಲ ಊಟಕ್ಕೂ ಕೊಡಬೇಕಾಗ್ತಾ ಇರುತ್ತೆ. ಹಂಗಾಗಿ ತುಂಬ ಅಂದರೆ ತುಂಬ ಹೆವಿ ಕೆಲಸ ಇರುತ್ತೆ. ಅಡುಗೆ ಮಾಡೋದು ಅಂತಂದರೆ ಸುಮ್ಮನೆ ಆಗುತ್ತಾ? ಒಂದು 5-6 ಜನಕ್ಕೆ ಅಡುಗೆ ಮಾಡೋದು ಅಂತಂದರೆ ಎಕ್ಸ್ಟ್ರಾ ಮಾಡೋದು ಅಂದರೆ ತುಂಬ ಕೆಲಸ. ಹಾಗಾಗಿ ತುಂಬ ಪಾತ್ರೆ, ಮನೆ ಕ್ಲೀನ್ ಮಾಡ್ತಾನೆ ಇರಬೇಕು ಯಾವಾಗ್ಲೂ. ಇಲ್ಲಾಂದರೆ ನಮ್ಮ ಅಪ್ಪಾಜಿನವರು ತುಂಬ ಬೈತಾ ಇರ್ತಾರೆ ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂತಂತಂದರೆ. ಯಾಕಂದರೆ ಯಾರಾದರೂ ಬರ್ತಾನೆ ಇರ್ತಾರಲ್ಲ, ಹಾಗೆ ಊರಿಂದ ಮಜ್ಜಿಗೆ ಕಳಿಸ್ಕೊಟ್ಟಿದ್ರು. ತುಂಬ ದಿನ ಆಗಿತ್ತು ಮಜ್ಜಿಗೆ ಕುಡಿದೆ ಅನ್ನೋ ಕಾರಣಕ್ಕೋಸ್ಕರ ಕಳಿಸ್ಕೊಟ್ಟಿದ್ರು. ಹಾಗಾಗಿ ಅದನ್ನ ತುಂಬ ಹುಳಿ ಇದ್ವು. ಹಂಗಾಗಿ ಸ್ವಲ್ಪ ನೀರು ಹಾಕಿ ಬಸಿದ್ಬಿಟ್ಟು ಆಮೇಲೆ ಯೂಸ್ ಮಾಡೋದು ಅಂತ ನಾನು ದೊಡ್ಡ ಪಾತ್ರೆ ಸಿಗಲಿಲ್ಲ, ಆಮೇಲೆ ಕುಕ್ಕರ್ಗೆ ಹಾಕ್ಬಿಟ್ಟೆ. ಹಾಗೆ ಅಡುಗೆ ಮನೆಯೂ ಸಹ ಇವಾಗ ಕ್ಲೀನ್ ಮಾಡಿದ್ದಾಯಿತು. ನೆಕ್ಸ್ಟ್ ನಾನು ಒಳ್ಳೆ ವೀಡಿಯೋನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.